ತನ್ನ 8ನೇ ವಯಸ್ಸಿಗೆ ಬರೋಬ್ಬರಿ 3 ಕೊಲೆಗಳನ್ನು ಮಾಡಿದ ಪ್ರಪಂಚದ ಏಕೈಕ ವ್ಯಕ್ತಿ. ಇಟ್ಸ್ ಎನ್ ವರ್ಲ್ಡ್ ರೆಕಾರ್ಡ್. ಹೌದು, ಇವನ ಹೆಸರು ಅಮರ್ಜಿತ್ ಸದಾ. ಅದು ಇವನು ಕೊಲೆ ಮಾಡಿದ ಎಲ್ಲರೂ ಇವನಿಗಿಂತ ಚಿಕ್ಕವರೇ. ಹೌದು, ಇವನು ಬಿಹಾರ್ನ ಬಲರಾಮ್ ಮತ್ತು ಪರೂಲ್ ಅನ್ನೋ ದಂಪತಿಯ ಮುದ್ದಿನ ಮಗ. ಇವನ ಮೊದಲನೇ ಕೊಲೆ ಬಂದು ಇವನ ತಮ್ಮನೇ, ಅಂದರೆ ಇವರ ಚಿಕ್ಕಮ್ಮನ ಮಗ. ಒಂದು ದಿನ ಅವ್ರ ಚಿಕ್ಕಮ್ಮ ಅವ್ರ ಮನೆಗೆ ಬಂದು, ನನ್ನ 6 ತಿಂಗಳ ಮಗನನ್ನು ಕೆಲವು ದಿನಗಳ ಕಾಲ ನಿಮ್ಮ ಮನೇಲಿ ಇಟ್ಟು ನೋಡ್ಕೊಳ್ಳಿ, ನಾನು ಕೆಲಸದ ವಿಷಯವಾಗಿ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಮರ್ಜಿತ್ ಅವರ ತಾಯಿ ಆಯಿತು ಬಿಟ್ಟೋಗಿ, ನಾವು ನೋಡ್ಕೊತೀವಿ ಅಂತ ಹೇಳ್ತಾರೆ. ಕೆಲವು ದಿನಗಳ ಕಳೆದ ನಂತರ ಅಮರ್ಜಿತ್ ಅವ್ರ ತಾಯಿ ಹೀಗೆ ಹೇಳ್ತಾರೆ, ನಾನು ತರಕಾರಿ ತರಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ, ನಿನ್ನೆ ತಮ್ಮನ್ನ ಹುಷಾರಾಗಿ ನೋಡ್ಕೋ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾರೆ. ಆದರೆ ಅಮರ್ಜಿತ್ ಅವರಮ್ಮ ಮನೆಗೆ ಹಿಂದಿರುಗುವಷ್ಟರಲ್ಲಿ ಅಮರ್ಜಿತ್ ತನ್ನ ತಮ್ಮನನ್ನು ಇಟ್ಟಿಗೆಯಿಂದ ಮುಖವನ್ನು ಜಜ್ಜಿ ಸಾಯಿಸಕ್ಕಿರ್ತಾರೆ. ಕೆಲವು ದಿನಗಳ ನಂತರ ಚಿಕ್ಕಮ್ಮ ಅವ್ರ ಮನೆಗೆ ಬರ್ತಾರೆ. ಆದರೆ ಅಮರ್ಜಿತ್ ಅವರಮ್ಮ ಸುಳ್ಳು ಹೇಳಿ ಬೇರೆ ಏನೋ ಕಾರಣ ಹೇಳಿ ಅವ್ರ ಮಗನನ್ನು ಉಳಿಸ್ತಾರೆ. ಈ ಕೊಲೆ ನಡೆದ 1 ವರ್ಷದ ನಂತರ ಅಮರ್ಜಿತ್ ಅವರ ತಂದೆ ತಾಯಿಗೆ ಮುದ್ದಾದ ಮಗಳು ಜನಿಸ್ತಾಳೆ. ಹೀಗೆ ಸಮಯ ಕಳೀತಾ ಯಾರು ಇಲ್ದಿರೋ ಸಮಯ ನೋಡ್ಕೊಂಡು ಅವ್ರ ತಂಗಿನ ಕೂಡ ಅವ್ರು ಸಾಯಿಸಾಕ್ತಾನೆ. ಈ 2 ಕೊಲೆಗಳನ್ನು ಕಂಡ ಊರಿನ ಗ್ರಾಮಸ್ಥರು ಪೊಲೀಸರಿಗೆ ಒಪ್ಸೋಣ ಅಂತ ಹೇಳ್ತಾರೆ. ಆದರೆ ಅವರ ತಂದೆ ತಾಯಿ ಈ ಥರ ಮುಂದೆ ಆಗಲ್ಲ ಅಂತೇಳಿ ಸಮಾಧಾನ ಮಾಡಿ ನಿಲ್ಲಿಸ್ತಾರೆ. ಇದಾದ ಕೆಲವೇ ತಿಂಗಳುಗಳಲ್ಲಿ ಅವನು ತಾನು ಓದುತ್ತಿದ್ದ ಶಾಲೆಯ ಟೀಚರ್ನ ಮಗುವನ್ನು ಕೊಂದು ಸಾಯಿಸಾಕ್ತಾನೆ. ಆಗ ಊರಿನ ಗ್ರಾಮಸ್ಥರು ಖುದ್ದಾಗಿ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಅರೆಸ್ಟ್ ಕೂಡ ಮಾಡ್ಕೊಂಡು ಹೋಗ್ತಾರೆ. ಪೊಲೀಸರು ಇವ್ರನ್ನ ವಿಚಾರಣೆ ಮಾಡಿ ಕೇಳ್ತಾರೆ. ಅದ್ರಲ್ಲಿ ಗೊತ್ತಾಗೋದೇನೆಂದರೆ ಈಸ್ ಎನ್ ಸೈಕೋಪಾತ್ ಅಂತ, ಈಸ್ ಮೆಂಟಲಿ ಡಿಸ್ಟರ್ಬ್ಡ್ ಅಂತ. ಆಗ ಅಮರ್ಜಿತ್ ಸಿಂಗ್ನ ಒಬ್ಬ ಸೈಕ್ಯಾಟ್ರಿಸ್ಟ್ ಬಳಿ ಕರ್ಕೊಂಡು ಹೋಗ್ತಾರೆ. ಸೈಕ್ಯಾಟ್ರಿಸ್ಟ್ ಹೇಳೋದೇನೆಂದರೆ ಇವನಿಗೆ ಯಾವುದೇ ಫೀಲಿಂಗ್ಸ್ ಇಲ್ಲ, ಇವನಿಗೆ ದಯೆ, ದಾಕ್ಷಣ್ಯ, ಕರುಣೆ ಅನ್ನೋದು ಏನೂ ಇಲ್ಲ, ಅದಕ್ಕೆ ಇವನು ಈ 3 ಕೊಲೆಗಳನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ. ಈ ಸೈಕೋಪಾತ್ನ ಬಗ್ಗೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.